ಇವತ್ತು ನಮಗೆ ದೇವರ ಕರ್ಕೋದೈತಿ, ಅದಕ್ಕೆ ಜಲ್ದಿ ಎದ್ದವ್ರು ಸ್ವಲ್ಪ. ಅಷ್ಟು ನಾವೆಲ್ಲ ಇವರ ಕಸ ಕೃಷಿ ಎಲ್ಲ ಕೆಲಸ ಮಾಡ್ಯಾರು, ನೀರು ತುಂಬ್ಯಾರು. ಈಗ ನಾ ಚಹಾ ಮಾಡಾಕತ್ತೀನಿ. ನಾನು ಮತ್ತು ನನ್ನ ಮಗಗೆ ಇಬ್ಬರು ಚಾಕ ವೇಟ್ ಮಾಡತ್ತವು. ಇನ್ನೂ ಹೊರ ಚಹಾ ಕೊಡುವಳು ನಮ್ಗೆ ಆಕಿ. ನೋಡಿಗೆ ಎಷ್ಟೊತ್ತು ಒಂದು ಚಹಾ ಮಾಡಿ ಕೊಡಕ್ಕೆ ಹಂಗೆ ನಿಂತಾಳು. ಎಷ್ಟೊತ್ತ ಚಹಾ ಮಾಡಿ ಬಿಡಕ್ಕೆ. ಹಾಂ ಕೊಡು, ಚಹಾ ಕೊಡು ಪಟ್ನ. ಸಂಡಿ ರೌಂಡ್ ಮ್ಯಾಪ್ ಮಲ್ಲಕ್ಕ ಯಾಕಲ್ಲ ಬಿಡ್ತಾನೆ ಚಲೋ ಅಲ್ಲಿ ಇಡ. ನನ್ನ ಮಗನ ಚಹಾ ಎಲ್ಲೈತೆ. ನಾಷ್ಟ ಮಾಡ್ಬೇಕಂತ ಈಕಿಗೆ ಉಪ್ಪಿಟ್ಟು ಮಾಡಿಕೊಡ್ಬೇಕಂತ ನಾ ಇದ್ದೆ. ಈಕಿಗೆ ಮೇಡಮ್ಗೆ ಭಾಳ ತೆಗೀತು ಮ್ಯಾಗಿ ಬೇಕಂತ, ಅದಕ್ಕೆ ಮತ್ತೆ ಮ್ಯಾಗಿ ತೊಗೊಂಬನಿ. ಈಗ ಮುಖ ನೋಡಿಕಿದ್ ಮ್ಯಾಗಿ ತಿನ್ನೋದ. ಗಪ್ಪ ಉಪ್ಪಿಟ್ಟು ತಿನ್ನ ಮಿದು ಮಿದು ಬಿಸಿ ಬಿಸಿ ಆಯ್ತಂದ್ರೆ ಇಲ್ಲ ನಾ ಮ್ಯಾಗಿ ತಿಂತೇನೆ ಅಂತಾಳು. ನಾವು ಏನು ಹೇಳಕ್ಕೆ ಬರಲ್ಲ, ಆಕೆ ಇದ್ದ ನಾ ಮಾಡಿಕೊಡ್ಬೇಕಾಗ್ತೈತಿ. ಗಂಡನ ಕರ್ತವ್ಯ ಏನು ಮಾಡೋದ. ಈಕೆರೆ ಮಸ್ತ್ ಅವ್ನು ಎತ್ಕೊಂಡು ಮಸ್ತ್ ಕುಂತು ಬಿಡ್ತಾಳು. ಆರ್ಡ್ರ್ ಕೊಟ್ಕೋತ ನೋಡವ ಚಂದ ನಾವು ಗಪ್ಪ ಮಕ್ಕೊಂಡಾನು. ಈಗ ಈಗ ಅಟ್ಟು ಮ್ಯಾಗಿ ಮಾಡ್ಕೋತಾನ, ನಂಗೆ ಅಟ್ಟು ಅನ್ನ ಒಗ್ಗರಿ ಹಚ್ಕೋತಾನು. ಅನ್ನ ಸ್ವಲ್ಪ ಐತಿ. ನನಗೆ ಮ್ಯಾಗಿ ಮಾಡ್ರು. ಈಗ ಅವರಿಗೆ ಅನ್ನ ಒಗ್ಗರಣೆ ಹಚ್ಕೊಳತ್ತಾರ ಪಾಪ. ಫುಲ್ ಅರ್ಜೆಂಟಿನ ಭಾಳ ಕೆಲಸ ಐತೆ ಅವ್ರದ. ಮಗನ ನೋಡ್ರೆ ಇಲ್ಲೇ ಮಲ್ಸ್ಕೊಂಡಾರು. ತೊಟ್ಲ ತೊಗೊಂಡ್ಬಂದ ಅಡುಗೆ ಮನ್ಯಾಗ. ಅರೆ ಆಯ್ತು ನಾಷ್ಟ? ನನ್ನ ಮ್ಯಾಗಿ ಆದ್ರೆ ಹಾಕ್ಕೊಡೋರು ಯಾರು? ಇನ್ನು ಪಾಪ ನನ್ನ ಗಂಡು ಬಾಂಡೆ ಅದಾವು, ಬಾಂಡೆ ತಿಕ್ಬೇಕು. ಕೆಲಸ ಎಲ್ಲ ಅಮ್ಮ ಮಾಡಕತ್ತಾನ ಪಾಪ. ನಾ ಸುಮ್ಮ ಕುಂತ ಹೇಳಾಕತ್ತೇನೆ ಅಷ್ಟೆ. ಭಾಳ ಸಿಗಿತ್ತು, ಒಟ್ಟು ಹೂವು ಹಾಕಿಲ್ಲ ಗಿಡದಾಗ. ಇವತ್ತು ದೇವ್ರ ಕರ್ಕೊಯ್ತಿ ಖರೆ ಮಸ್ತ್. ಇವತ್ತು ಹೂವು ಆಗಿದಾವು, ಫುಲ್ ಗುಲಾಬಿ ಫುಲ್ ಆಗಿದಾವು. ಬಾಂಡೆ ಎಲ್ಲ ತಿಕ್ಕೊಂಡಿದ್ದಾತು, ಮತ್ತು ಅಡುಗೆ ಎಲ್ಲ ಮಧ್ಯಾಹ್ನ ಮಾಡಿಟ್ಟಿದ್ದಾತು. ಇಲ್ಲಿ ಚೆನ್ನಾಗಿ ಕಾಳು ಪಲ್ಯ ಮಾಡಿಟ್ಟನು ಇದಷ್ಟ. ಇದಟ್ಟು ಚಪಾತಿ ಅಕ್ಕಿ ನಾದಿಟ್ಟಾಳು. ಆಮೇಲೆ ಅಪ್ಪ ಒಂದು ಚಪಾತಿ ಮಾಡೋಕೆ ಇದಟ್ಟು ಅನ್ನಕ್ಕೆ ಇಟ್ಟನು. ಎಲ್ಲ ಕೆಲಸ ಇಟ್ಟು ಮುಗ್ದೈತಿ. ಇನ್ನು ಸಂಜೆಗೆ ದೇವ್ರ ಕರ್ಕೊಯ್ತಿ. ಇನ್ನು ಸಂಜೆ 7 ಗಂಟೆ ಮಟ್ಟ ಹಾಕೈತಿ. ಈಗಟ್ಟು ಮಸ್ತ್ ಜಿಯೋ ಫೋನ್ ಇಟ್ಕೊಂಡು ಕುಂತಾಳು, ನೋಡ್ಕೊತ ಮಸ್ತ್ ಹೊಸದ. ಯಾಕಂದ್ರೆ ಮೊಬೈಲ ಹೊಡ್ಕೊಂಡು ಕುಂತಾಳು. ಬೆಳಿಗ್ಗೆ ಹಾಕಿದ, ಅದಕ್ಕೆ ಈ ಮೊಬೈಲ್ ತೆಗೆದುಕೊಟ್ಟಾಳು. ಅಲ್ಲಿ ಹಿಡ್ಕೊಂಡು ಕುಂತ್ಬಿಟ್ಟಾಳು. ಬೆಳಿಗ್ಗೆ ಎಲ್ಲ ಪೂಜಾ ಆಟ ಎಲ್ಲ ಮುಗೀತು ಕೆಲಸ. ಆಮೇಲೆ ಚಿನ್ಯಾನು ಭಾಳ ಇದ್ದು ಅರಿವಿ ಇವತ್ತರೆ ಹಂಗೆ ಯಾವುದು ಬಿಟ್ಟು ಎಲ್ಲ ಒಗದ್ನಿ. ಅಪ್ಪನ ಅರಿವಿ ಎಲ್ಲ ಪೂರ ಒಗದು ಕ್ಲಿಯರ್ ಮಾಡ್ಕೊಂಡು ಎಲ್ಲ ಫಸ್ಟ. ಈಗ ಮಧ್ಯಾಹ್ನಕ್ಕೆ ನಮ್ಮ ಮೇಡಮ್ ಚಪಾತಿ ಮಾಡಕತ್ತರು. ಬೇಸಾಕ ನಾನು ಎಲ್ವಾಲಿ ವಿಡಿಯೋ ಮಾಡ್ಕೊತ ನಿಂತ ನನ್ನ ಶೆಟ್ಲೆ ನೋಡತ್ತಾಳು. ಈಗ ಟೈಮ್ ಆಗೈತಿ 6 ಗಂಟೆ. ಈಗ ಒಂದು ಸ್ವಲ್ಪ ಸಂಜೆಗೆ ಎಲ್ಲ ಈಗ ದೇವ್ರ ಕರ್ಕೋಗಿ ನಿವೇದನೆ ಮಾಡ್ಕೋಬೇಕು. ಈಗ ಬದ್ನಿಕಾಯಿ ಪಲ್ಯ ಅನ್ನ ನಾ ಮಾಡ್ತಾನು. ಯಾಕಂದ್ರೆ ಅಲ್ಲಿ ರಾಜ ಮನುಷ್ಯ ಮಲ್ಕೊಂಡಾನು, ಅದಕ್ಕೆ ಅವನ ಕೆತ್ಕೊಂಡು ಕುಂತಾಳು. ನಾ ಈಗ ಅನ್ನ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ತಾನು. ಆಮೇಲೆ ಹುಗ್ಗಿ ಮಾಡ್ತಾಳೆ, ಯಾಕಂದ್ರೆ ನಂಗೆ ಹುಗ್ಗಿ ಮಾಡೋಕ್ಕೆ ಬರೋಲ್ಲ. ಇನ್ನು ಅವ್ನು ಎರಿಬೇಕು, ಅವ್ನು ಮಲಸ್ಬೇಕು. ಅದಕ್ಕೆ ಒಂದು ಬದ್ನಿಕಾಯಿ ಐತಿ, ಅದನ್ನ ನಿವೇದಿಗೆ ಅಟ್ಟು ಮಾಡ್ತೇವೆ. ನಮಗಟ್ಟು ಇನ್ನೂ ಪಲ್ಯ ಐತಿ ಮಧ್ಯಾಹ್ನದ. ಇನ್ನು ಬದ್ನಿಕಾಯಿ ಪಲ್ಯ ಅನ್ನ ಅಟ್ಟು ಮಾಡಿದ್ನಿ ಅಂದ್ರೆ ನಂದಟ್ಟು ಕೆಲಸ ಮುಗೀತು. ಆಗ ಆಮೇಲೆ ಹುಗ್ಗಿ ಮಾಡ್ತಾಳು. ಅನ್ನ ಅವನು ಎರಿಬೇಕು. ನಂದಟ್ಟು ಕೆಲಸ ಎಲ್ಲ ಹಾಕಿದೈತಿ. ಈಗ ಎಲ್ಲ ಶಾಂಡಿಗೆ ಎಲ್ಲ ಹುರ್ಕೊಂಡಾಳು. ಇಲ್ಲೊಂದು ಸ್ವಲ್ಪ ಹುಗ್ಗಿ ಏಟಾಗೈತಿ. ಪ್ರಸಾದಕ್ಕೆ ಎಲ್ಲ ಪ್ರಸಾದ ರೆಡಿ ಮಾಡ್ಕೊತವು. ದೇವರ ಎಲ್ಲ ಕರ್ಕೊಂಡು ಈಗ ಎಲ್ಲ ಪ್ರಸಾದ ಎಲ್ಲ ಕೊಟ್ಟು ಇವತ್ತಿಂದಟ್ಟು ಎಲ್ಲ ಕೆಲಸ ಮುಗೀತು. ಮತ್ತು ಮುಂದಿನ ವಿಡಿಯೋ ಸಿಗ್ತಾನು.